ಅಧ್ಯಕ್ಷರಾದಂಥ ಮಿತ್ರರಾದಂಥ ಎನ್.ಎ. ಹ್ಯಾರಿಸ್ ಅವರೇ, ನಮ್ಮ ಬಳ್ಳಾರಿ ಸಂಸತ್ ಸದಸ್ಯರಾದಂಥ ತುಕಾರಾಮ್ ರವರು, ಶಾಸಕರಾದಂಥ ನಾಗರಾಜ್ರವರು, ನೂತನ ಕಮಿಷನರ್ ಆಗಿ ಕೆಲಸ ಮಾಡ್ತಕ್ಕಂಥ ಮಣಿವಣ್ಣನವರು, BMRDA ಕಮಿಷನರ್ ಅಂತ ರಾಜೇಂದ್ರ ಚೋಳನ್ರವರು, ವೇದಿಕೆಯಲ್ಲಿ ಎಲ್ಲ ಗೌರವಾನ್ವಿತ ನೂತನವಾಗಿ PDA ಸದಸ್ಯರಿದ್ದಾರೆ, ಪ್ರಮುಖ ಎಲ್ಲ ಅಧಿಕಾರಿಗಳಿದ್ದಾರೆ. ನಿಮ್ಮೆಲ್ಲರೂ ಕೂಡ ತರಬೇತಿ ಕೊಡಬೇಕು ಅಂತೇಳಿ ಎಲ್ಲ ಬಹಳ ಪ್ರಮುಖ ಸಂಸ್ಥೆಯ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ಸೊ ತಾವು ಕೂಡ ಸುಮಾರು 500ಕ್ಕೂ ಹೆಚ್ಚು ಸಿಬ್ಬಂದಿ ನಮ್ಮ BDA ಸಿಬ್ಬಂದಿ ಎಲ್ಲ ಕೂಡ ತಾವೆಲ್ಲ ಸೇರಿದ್ದೀರಿ. ತಮ್ಮೆಲ್ಲರೂ ಕೂಡ 50 ವರ್ಷದ ಸಂಭ್ರಮ ಆಚರಣೆ ಮಾಡುವಂಥ ಒಂದು ಭಾಗ್ಯ ನಿಮ್ಮೆಲ್ಲರೂ ಕೂಡ ಸಿಕ್ಕಿದೆ. ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೆಂಪೇಗೌಡ ಕಟ್ಟಿ 489 ವರ್ಷ ಆಗಿದೆ ಬೆಂಗಳೂರು ನಗರ. ಇನ್ನು 11 ವರ್ಷ ಆದರೆ 500 ವರ್ಷ ಆಗ್ತದೆ. ನಿಮ್ಮ BDA ಕಟ್ಟಿ, BDA CITB ಇವೆಲ್ಲ ಕಟ್ಟಿ 50 ವರ್ಷ ತುಂಬಿದೆ. ನೂತನವಾಗಿ ನಿಮ್ಮ ಅಧ್ಯಕ್ಷರು ಬೆಂಗಳೂರು ನಗರದಲ್ಲೇ ವಾಸಿಯಾಗಿ ಇಲ್ಲೇ ಶಾಸಕರಾಗಿರುವಂಥ ಅಧ್ಯಕ್ಷರು ನನ್ನ ಮಾರ್ಗದರ್ಶನದಲ್ಲಿ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಆಲೋಚನೆಯನ್ನ ಮಾಡಿದ್ದಾರೆ. ನಾನು ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ 6ನೇ ವಯಸ್ಸಿಗೆ ಬೆಂಗಳೂರಿಗೆ ಬಂದೆ. ಅಲ್ಲಿಂದ ಬೆಂಗಳೂರಲ್ಲಿ ಇದ್ದೀನಿ. ಬೆಂಗಳೂರು ಬದುಕು, ಬೆಂಗಳೂರು ಶ್ರಮ, ಬೆಂಗಳೂರು ಯಾವ ರೀತಿ ಬೆಳೀತಾ ಇದೆ ಎಲ್ಲ ಕೂಡ ಅರ್ತಿದ್ದೇನೆ. ಹಿಂದೆ ಕೂಡ ಕೃಷ್ಣವ್ರ ಕಾಲದಲ್ಲಿ ಸುಮಾರು 2.5 ವರ್ಷಗಳ ಕಾಲ ಈ 7 CMCಗಳು ನನ್ನ ಕೈ ಕೆಳಗಡೆ ಬರ್ತಾ ಇತ್ತು. ಸೊ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಸೊ ನನಗೆ ಆದಂಥ ಅನುಭವ ಇದೆ. ಬೆಂಗಳೂರು ನಗರಕ್ಕೆ, ಬೆಂಗಳೂರಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ಈ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದೇನೆ. ಈಗ ಉದ್ದೇಶ ಬಹುಶಃ ನಿಮ್ಮ ಅಧ್ಯಕ್ಷರು ಹ್ಯಾರಿಸ್ ಅವರು ಯಾಕೆ ಈ ಆಲೋಚನೆಯನ್ನು ಮಾಡಿದ್ರಿ ಅನ್ನೋದನ್ನು ಖಂಡಿತ ನಿಮಗೆ ತಿಳಿಸ್ತಾರೆ. ಆದರೆ ನಾನು ನಿಮ್ಗೆ ಹೇಳೋದು ಇಷ್ಟೇ, ವಿಧಾನಸೌಧದಲ್ಲಿ ಕೆಂಪೇಗೌಡರು ಕಟ್ಟಿದ್ರು, ಕಿಗನ ಹನುಮಂತಯ್ಯನವರು ಕಟ್ಟಿದ್ರು. ಬೆಂಗಳೂರು ಕೆಂಪೇಗೌಡರು, ಆಮೇಲೆ ಕೆಂಗನ ಹನುಮಂತಯ್ಯನವರು, ಆಮೇಲೆ ವಿಕಾಸ್ ಸೌಧನ ಮತ್ತು ಉದ್ಯೋಗ ಸೌಧನ S.L. ಕೃಷ್ಣರವರು ಕಟ್ಟಿದ್ರು. ಒಂದು ಹೊಸ ಪರಿಕಲ್ಪನೆಗೆ ಬೆಂಗಳೂರನ್ನ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವರು ಆವತ್ತಿನ ಕಾಲದಲ್ಲಿ ಅನೇಕ ತೀರ್ಮಾನಗಳನ್ನು ಮಾಡಿದ್ರು. ಈಗ ಜನಸಂಖ್ಯೆ ಬೆಳೆದಿದೆ. ಕೆಂಗನ ಹನುಮಂತಯ್ಯನವರು ಈ ಕಾರ್ಪೊರೇಷನ್ನ CMC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರೂರವರು ಅಲಹಾಬಾದ್ ಕಾರ್ಪೊರೇಷನ್ನ CMCನ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಪಕ್ಕದ ರಾಜ್ಯದ ಸ್ಟಾಲಿನ್ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರೋರು, ಅವರು ಕೂಡ ಕಾರ್ಪೊರೇಷನ್ ಮೇಯರ್ ಆಗಿ ಕೆಲಸ ಮಾಡಿದ್ದಾರೆ. ರಾಜಗೋಪಾಲಾಚಾರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಅವರು ಕೂಡ ನಮ್ಮ ಕಲ್ಕಟ್ಟ ಕಮಿಷನರ್ ಆಗಿ ಕೆಲಸ ಮಾಡಿದ್ದಾರೆ. ಯಾರು ಈ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡುವಂಥ ಆಲೋಚನೆಯನ್ನು ಇಟ್ಕೊಂಡು ಬಂದಂಥವರು ಬಹಳ ಯಶಸ್ವಿಯಾಗಿ ಬೆಳೆದಿದ್ದಾರೆ. ಸೊ ಅದಕ್ಕೆ ನಮ್ಮ ಹ್ಯಾರಿಸ್ ಅವರು ಕೂಡ, ಅವರು ನಾನು ಇಬ್ಬರು ಸೇರಿ ಬೆಂಗಳೂರು ನಗರಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಈ ರೀತಿ ಅನೇಕ ಯೋಜನೆಗಳನ್ನು
ಐತಿಹಾಸಿಕವಾದಂಥ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಏನಪ್ಪ ನಮ್ಮ ಟ್ರೈನಿಂಗು ಏನು ಟ್ರೈನಿಂಗ್ ಕೊಡ್ತಾರೆ ಅಂತೇಳಿ. ಎಷ್ಟೇ ವಿದ್ಯಾವಂತರು ಆದರೂ ಕೂಡ, ನಾವು ಬುದ್ಧಿವಂತರಾದರೂ ಕೂಡ ಕೊನೆ ಜ್ಞಾನ ಅನುಭವ ಇದೆಯಲ್ಲ, ಅದು ಮನುಷ್ಯ ಸಾಯುವವರೆಗೂ ಕೂಡ ಆ ಅನುಭವ ಮತ್ತು ಕಲೀಲಿಕ್ಕೆ ಇವೆಲ್ಲ ಕೂಡ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅಂತೇಳಿ ನನ್ನ ಅನುಭವದಲ್ಲಿ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೇ ಇಂಜಿನಿಯರ್ಸು ಇಲ್ಲಿ ನಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಹೊಸ ಜನ್ರೇಷನ್ ಬಂದ್ಬಿಟ್ಟಿದೆಯಲ್ಲ. ಒಂದು ಕಾಲದಲ್ಲಿ ನಾವು 2 2 4 4 2 8 ಹಿಂಗೆ ಗುಣಿತ ಮಾಡ್ಕೊಂಡಿದ್ದೆವು. ಆಮೇಲೆ ನಾನು ಸ್ಕೂಲಿಗೆ ಬರ್ತಿದ್ದಾಗೇ ಹೊಂಟೋಯ್ತು, ಆ ಗುಣಿತ ಎಲ್ಲ ಹೊಂಟೋಯ್ತು. ಕ್ಯಾಲ್ಕುಲೇಟರ್ ಬಂದ್ಬಿಡ್ತು, ಅದಾದಮೇಲೆ ಕಂಪ್ಯೂಟರ್ ಬಂದ್ಬಿಡ್ತು. ತಿರ್ಗಾ ಇನ್ನು ಮುಂದಕ್ಕೆ ಹೋಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ. ಈಗ ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆ ಮಾಡ್ತಾ ಇದ್ರೆ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಕೊನೆಗೆ ನೀವೇನು ಯಾರು ಟೇಪ್ ಹಿಡಿಯೋ ಪರಿಸ್ಥಿತಿನೇ ಇಲ್ಲ. ದ್ರೋಣಲ್ಲೇ ಸರ್ವೆ ಮಾಡೋಂಥ ಒಂದು ಪರಿಸ್ಥಿತಿ ಬ್ರಿಟಿಷ್ ಅವರು ಹಿಂದೆ ಇಡೀ ನೀವಾದರೆ ನಿಮ್ಮ ಕೈಲಿ ಯಾರ ಕೈಲಿ ಆಯ್ತಿರಲಿಲ್ಲ. ಅವತ್ತಿನ ಕಾಲದಲ್ಲೇ ಬ್ರಿಟಿಷ್ ಅವರು ಎಲ್ಲ ಥರದ ಸರ್ವೆನೂ ಕೂಡ ಇಡೀ ದೇಶವನ್ನು ಮಾಡಿ ಹೋಗಿದ್ದಾರೆ. ಸೊ ಅವರೊಂದು ಕಳಿಸ್ಕೊಟ್ರು. ಈಗ ದ್ರೋಣಲ್ಲೇ ಸರ್ವೆ ಬಂದ್ಬಿಟ್ಟಿದೆ. ಆದರೆ ಬದುಕಿನಲ್ಲಿ ನಮ್ಮ ಹಳ್ಳಿಲಿ ಈ ರೈತ ಇದ್ದಾನಲ್ಲ, ನೀವು ಎಷ್ಟೋ ಜನ ಭಾಳ ರೈತ ಕುಟುಂಬದಿಂದ ಬಂದಿದ್ದೀರಿ. ಹಳ್ಳಿಲಿ ಹೆಣ್ಮಕ್ಳು ನಾಟಿ ಹಾಕ್ತಾರೆ, ಯಾವ ಸ್ಕೇಲ್ ಅವ್ರು ಹಿಡಿದಿಲ್ಲ. ಇಲ್ಲ ಹೊಲ ಉಳ್ತಾ ಇದ್ರು, ಈಗೇನೋ ಟ್ರ್ಯಾಕ್ಟರ್ಗಳು ಬಂದಿದೆ, ಈಗೂ ಎತ್ತು ಕಟ್ಟಿ ಹೊಲ ಉಳ್ತಾರೆ. ಆದರೂ ಯಾವ ಸ್ಕೇಲು ಹಿಡಿದಿಲ್ಲ, ನೇರವಾಗಿ ಕರೆಕ್ಟಾಗಿ ಹೋಗ್ತಾರೆ. ಅಂದರೆ ಈ ದೇಶದಲ್ಲಿ ವಿದ್ಯಾವಂತ ಇಲ್ಲದೆ ಹೋದ್ರೂ ನಡೀತದೆ, ಬುದ್ಧಿವಂತ ಇಲ್ಲದೆ ಹೋದ್ರೂ ನಡೀತದೆ, ಪ್ರಜ್ಞಾವಂತಿಕೆ ಈ ಸಂದರ್ಭದಲ್ಲಿ ಬೇಕಾಗ್ತದೆ. ಆ ದೃಷ್ಟಿಯಿಂದ ನಿಮಗೂ ಕೂಡ ನಾನು ಭಾಳ ಕಠಿಣವಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮಾಧ್ಯಮದವರು ಏನು ಬರೀತಾರೋ ಗೊತ್ತಿಲ್ಲ. BDA ಇಮೇಜ್ ಏನಿದೆ ಈ ಜನ್ರೇಷನಲ್ಲ, ಅದು 225 ವರ್ಷ 2025 ವರ್ಷ ಮುಗಿಸಿದ್ದೀವಿ. ಈ ವರ್ಷದಿಂದ ಅದು ಕೂಡ ನಮ್ಮ BDA ಇಮೇಜನ್ನು ಬದಲಾವಣೆ ಮಾಡಿಕೊಂಡು ನಾವು ಪ್ರಾಮಾಣಿಕತೆಗೆ ನಮ್ಮ ಆತ್ಮಸಾಕ್ಷಿಗಾರ ಒಪ್ಪೋ ರೀತಿಯಲ್ಲಿ ನಾವು ನೀವೆಲ್ಲ ಸೇರಿ ಕೆಲಸ ಮಾಡಬೇಕು ಅಂತೇಳಿ ನಿಮಗೊಂದು ಮಾರ್ಗದರ್ಶನವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದನೇ ಇವತ್ತು ನಿಮಗೆ ಈ ಟ್ರೈನಿಂಗನ್ನು ಈ ಪ್ರಾರಂಭ ಮಾಡಿದ್ದೇವೆ. ಬೆಂಗಳೂರು BDA ಅಂತ ಅಂದರೆ ಈ ಹಳ್ಳಿಗಳಲ್ಲಿ ಕೆಲವು ಕಡೆ ಹೇಳ್ತೀವಿ, ಹಿಂದೆ ನಾವು ಹೇಳಿದ್ದೇವೆ, ಗೋಡೆ ತಟ್ಟಿದ್ರೆ ಕಾಸು 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 ಅಂತ ಆ ಗೋಡೆನೂ ಕೇಳ್ತಿತ್ತಂತೆ. ಹಾಗೆ BDA ಹೋದ ತಕ್ಷಣ ಬರೀ ವ್ಯಾಪಾರ, ಬ್ರೋಕರೇಜು, ಆಲ್ಟ್ರೇಟ್ ಸೈಟು ಇಂಥವೆಲ್ಲ ಏನು ಈ ಹೆಸರಿದೆಯಲ್ಲ, ಈ ಹೆಸರನ್ನ ತೆಗಿಬೇಕು. ಈಗ ನಾನು ಮೈಸೂರು ನೋಡಿದ್ದೀನಿ. ನಾನು ಹೇಳಬೇಕು ಅಂದರೆ ಮೈಸೂರು ಈಗೇನೋ ಬಿಡಿ ಸಣ್ಣ ಪಣ್ಣ ಹಗರಣ ಆಗಿರ್ಬೋದು, ಆದರೆ ಪ್ಲಾನಿಂಗ್ ವಿಚಾರದಲ್ಲಿ ಬೆಂಗಳೂರಿಗಿಂತ ಚೆನ್ನಾಗಿ ಮೈಸೂರು ಇರೋದನ್ನು ನಾನು ಗಮನಿಸಿದ್ದೇನೆ. ನಮ್ಮ ಈ ಹಳೆ ಜಯನಗರ, ಮಲ್ಲೇಶ್ವರ, ಚಾಮರಾಜಪೇಟೆ ಇಂಥ ಏರಿಯಾಗಳು ಬಿಟ್ಟರೆ, ಇಂದಿರಾನಗರ ಬಿಟ್ಟರೆ, ನನಗೇನು ಅಂಥ ಪ್ಲಾನಿಂಗು ಬೆಂಗಳೂರಲ್ಲಿ ನನ್ನ ಕಣ್ಣಲ್ಲಿ ನಾನು ಕಾಣಲಿಲ್ಲ. ಯಾಕೆ ಅಂತಂದರೆ ಇದು ನಿಮ್ದು ಒಬ್ರದ್ದೇ ತಪ್ಪು ಅಂತಲ್ಲ, ನಮ್ಮಂಥ ಆಡಳಿತ ನಡೆಸಿರುವಂಥ ರಾಜಕಾರಣಿಯಿಂದ ಹಿಡಿದು ಇಲ್ಲಿ ಯಾರು BDA ಕಮಿಷನರ್ಗಳು ಕೆಲಸ ಮಾಡಿದ್ದಾರೆ ಅಂತ ಹಿಡಿದು ಟೌನ್ ಪ್ಲಾನರ್ಸಿಂದ ಹಿಡಿದು ಎಲ್ಲದೂ ತಪ್ಪಿದೆ. ನಿಮ್ಮದೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ನಾವೇನು ಮೇಲ್ಗಡೆ ಕೂತ್ಕೊಂಡು ಡಿಸಿಷನ್ ಇದ್ದೀವಿ, ನಾವು ಸರೋಗಲಿಲ್ಲ ಅಂತಂದರೆ ನೀವು ಸರೋಗೋದಿಲ್ಲ. ನಾವು ತಪ್ಪು ಮಾಡಿದ್ರೆ ನೀವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ತೀರಿ. ಇದು ತಪ್ಪು ಆಗಬೇಕು, ಇದು ಸರಿ ಆಗಬೇಕು ಅನ್ನೋ ದೃಷ್ಟಿಯಿಂದ, ಮುಂದಿನ ದೂರ ದೃಷ್ಟಿಯಿಂದ ನಮ್ಮ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಬೆಂಗಳೂರು ಏಕೆಂದರೆ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ನಾನು ಬೇಡ ಅಂದರೂ, ನೀವು ಬೇಡ ಅಂದರೂ ಜನಕ್ಕೆ ಬೆಂಗಳೂರು ಬೇಕು. ಈಗ ನಾನು ಇಲ್ಲಿಗೆ ಬಂದೆ, ನಾನೇ ಕೋಟ್ ಹಾಕ್ಕೊಂಡೆ. ಬಂದ ತಕ್ಷಣ ಚಳಿ ಇತ್ತು, ಅಂದರೆ ಈ ಪರಿಸರ ಎಲ್ಲೂ ಇಲ್ಲ. ನನ್ನ ಹತ್ರ ಮಲೇಷ್ಯನ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಬಂದಿದ್ದರು, ರೀಸೆಂಟಾಗಿ ಸಿಂಗಪೂರ್ನವ್ರು ಬಂದಿದ್ದರು. ಎಲ್ಲ ಕೂಡ ಯಾರು ಕೇಳಿದ್ರೆ ಇಲ್ಲಿರುವಂಥ ವಿದ್ಯಾವಂತರು, ಇಲ್ಲಿರುವಂಥ ಬುದ್ಧಿವಂತರು, ಈ ನಮ್ಮ ಪೀಳಿಗೆ
ಯಾಕೆ ಅವತ್ತಿನ ಕಾಲದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಲ್ಲಿ ಆಯಿತು? ಯಾಕೆ HL ಯಾಕೆ ಇಲ್ಲೇ ಬಂತು? ಯಾಕೆ ISRO ಯಾಕೆ ಇಲ್ಲಿಗೆ ಬಂತು? ನ್ಯಾಷನಲ್ ಲಾ ಸ್ಕೂಲ್ ಯಾಕೆ ಇಲ್ಲಿಗೆ ಬಂತು? ಇವೆಲ್ಲ BL ಯಾಕೆ ಇಲ್ಲಿಗೆ ಬಂತು? IT ಯಾಕೆ ಇಲ್ಲಿಗೆ ಬಂತು? BHL ಯಾಕೆ ಇಲ್ಲಿಗೆ ಬಂತು? BEML ಯಾಕೆ ಇಲ್ಲಿಗೆ ಬಂತು? ಬೇರೆ ಕಡೆ ಯಾಕೆ ಹೋಗ್ಲಿಲ್ಲ ಅವತ್ತಿನ ಕಾಲದಲ್ಲಿ? ಜವಾಹರ್ಲಾಲ್ ನೆಹರು ಕಾಲದಲ್ಲೂ ಕೂಡ ಬೇರೆ ಕಡೆ ಮಾಡಬಹುದಾಗಿತ್ತಲ್ಲ. ಸೊ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಯಾಕೆ ಬಂತು ಅಂದರೆ, ಇಲ್ಲಿಯ ನಮ್ಮ ಯುವಕರು ವಿದ್ಯಾವಂತರು ಏನಿದ್ದಾರೆ ಈ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಪ್ರಜ್ಞಾವಂತರಿದ್ದಾರೆ, ಭಾಳ ಶಾರ್ಪ್ ಇದ್ದಾರೆ. CV ರಾಮನ್ ಇಂಥ ದೊಡ್ಡ ದೊಡ್ಡ ಮ್ಯಾಥಮೆಟಿಷಿಯನ್ಸು, ದೊಡ್ಡ ದೊಡ್ಡ ಪ್ರಯೋಗಶಾಲೆ ಮಾಡೋರು ಈ ದಕ್ಷಿಣ ಭಾರತದಲ್ಲಿ ಇದ್ದಾರೆ ಅಂತೇಳಿ ಇವತ್ತು ನಾವೆಲ್ಲ ಇವತ್ತೇನು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಯಾರು ಇದ್ದಾರೆ, ಅತಿ ಶ್ರೀಮಂತಿಕೆ ಇಂಡಸ್ಟ್ರೀಸ್ ಬೆಳೆದಂತ ಇರ್ಬೋದು, ಜಿಂದಾಲ್ ಇರ್ಬೋದು, ಮಹೇಂದ್ರ ಇರ್ಬೋದು, ಅವರೆಲ್ಲ ಕೂಡ ಇವತ್ತು ಇಲ್ಲೇ ಬಂದು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸ ಮಾಡ್ಕೊಂಡು ಕಲ್ತ್ಕೊಂಡು ಹೋಗಿ ಇವತ್ತು ಈ ದೇಶದಲ್ಲಿ ದೊಡ್ಡ ದೊಡ್ಡ ಅನುಭವಿ ಉದ್ಯಮಿಗಳ ಆಗಿದ್ದಾರೆ. ಸೊ ನಮ್ಮಲ್ಲಿರೋಂಥ ಟೆಕ್ನಿಕಲ್ ಎಜುಕೇಷನ್ನು, ನಮ್ಮಲ್ಲಿರೋಂಥ ಇಂಡಸ್ಟ್ರೀಸು, ನಮ್ಮಲ್ಲಿರೋಂಥ ಮೆಕ್ಯಾನಿಕಲ್ಲು ಇವೆಲ್ಲ ಕೂಡ ಎಲ್ಲೂ ಕೂಡ ಇಲ್ಲ. ಇವತ್ತು 260 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಅಂದರೆ ಎಷ್ಟು ಜನ ಲಕ್ಷ ಇಂಜಿನಿಯರ್ಸ್ನ ತಯಾರು ಮಾಡ್ತಾ ಇದ್ವಿ? 1 ಲಕ್ಷಕ್ಕೂ ಹೆಚ್ಚು ಇಂಜಿನಿಯರ್ಸ್ಗಳನ್ನ ನಾವು ತಯಾರು ಮಾಡ್ತಾ ಇದ್ವಿ. ಡಾಕ್ಟರ್ಸು 70 ಮೆಡಿಕಲ್ ಕಾಲೇಜಸ್ ಇದೆ. ಎಷ್ಟು ಜನ ಮೆಡಿಕಲ್ ಡಾಕ್ಟರ್ಸ್ನ ಪ್ರಯರ್ ಮಾಡ್ತೀವಿ? ಈ ಪ್ರಪಂಚದಲ್ಲಿ ಎಲ್ಲೇ ನೀವು ಹೊರಗಡೆ ಹೋಗಿ, ನಿಮ್ಮ ನಂಟರುಗಳು, ನಿಮ್ಮ ಸ್ನೇಹಿತರುಗಳು ಬೇಕಾದಷ್ಟು ಜನ ಎಲ್ಲ ಇದ್ದಾರೆ. ಎಲ್ಲ ಕ್ರೀಮ್ ಎಲ್ಲ ಹೊರಗಡೆ ದೇಶಕ್ಕೆ ಹೋಗಿದೆ ಭಾರತದಿಂದ. ಇಲ್ಲಿ 70-90 ಕೆಳಗಡೆ ಇರೋರು, 85 ಕೆಳಗಡೆ ಇರೋರು ಇಲ್ಲಿ ನಾವಿಲ್ಲಿದ್ದೀವಿ. ಮಿಕ್ಕಿದ್ದು ಕ್ರೀಮ್ ಎಲ್ಲ ಹೊರಗಡೆ ದೇಶದವರು, ಅಮೇರಿಕಾ, ಯುರೋಪು, ಬೇರೆ ಬೇರೆ ದೇಶದವರು, ಆಸ್ಟ್ರೇಲಿಯಾ ದೇಶ, ಬೇರೆ ದೇಶ ಎಲ್ಲ ಇವತ್ತು ಹೋಗಿದೆ. ಆದರೆ ಅದಾದರೂ ಕೂಡ ಇವತ್ತು ಮತ್ತೆ ಆ ದೇಶದವರು ಮತ್ತೆ ಇಲ್ಲಿಗೆ ಬಂದು ಇಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆನೋ ಮೊನ್ನೆನೋ ನಾನು ಭಾಷಣ ಮಾಡಿದೆ. ಕ್ಯಾಲಿಫೋರ್ನಿಯಲ್ಲಿ 13 ಲಕ್ಷ, ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿ ಆಫ್ ದಿ ವರ್ಲ್ಡ್, 13 ಲಕ್ಷ ಇಂಜಿನಿಯರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಇವತ್ತು 25 ಲಕ್ಷ IT ಪ್ರೊಫೆಷನ್ಸ್ ಇದ್ದಾರೆ, 2 ಲಕ್ಷ ಫಾರಿನ್ ಪಾಸ್ಪೋರ್ಟವ್ರು ಇದ್ದಾರೆ. ಈಗ ಯಾಕೆ ಬಂದರು ಇವರು? ಇಲ್ಲಿರೋಂಥ ಹ್ಯೂಮನ್ ರಿಸೋರ್ಸಸ್ ಚೆನ್ನಾಗಿದೆ, ವಿದ್ಯಾವಂತರು ಚೆನ್ನಾಗಿದ್ದಾರೆ, ಹುಡುಗರು ಶಾರ್ಪ್ ಆಗಿದ್ದಾರೆ. ಇಲ್ಲಿ ಬೇರೆ ಕಡೆ ಭಾಳ ಉತ್ತಮವಾದಂಥ ವಾತಾವರಣ ಇರ್ಬೋದು, ಅಲ್ಲಿ ಪರಿಸರ ಇರ್ಬೋದು. ಆದರೂ ಕೂಡ ಇಲ್ಲಿ ನಮ್ಮ ಮಕ್ಕಳಿದ್ದಾರಲ್ಲ, ಇಲ್ಲಿರೋರು ಭಾಳ ಶಾರ್ಪಾಗಿ ಇಲ್ಲಿ ಆಕರ್ಷಣೆಯಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ಆಲ್ ಫಾರ್ಚೂನ್ 500 ಕಂಪ್ನೀಸ್ ಎಲ್ಲ ಕೂಡ ಇವತ್ತು ಬೆಂಗಳೂರಲ್ಲಿ ಆಸೆ ಇಟ್ಕೊಂಡು ಬಂದವ್ರೆ. ಅವರು ಒಂದೇ ಕೇಳೋದು, ಬೆಂಗಳೂರಲ್ಲಿ ನಮಗೆ ಒಳ್ಳೆ ಶಾಲೆ ಬೇಕು, ಒಳ್ಳೆ ರೋಡ್ಗಳಿರಬೇಕು, ನಮಗೆ ಟೈಮ್ ಸೇವ್ ಆಗಬೇಕು, ಒಳ್ಳೆ ಮಕ್ಕಳಿಗೆ ಎಜುಕೇಷನ್ನು, ಹೆಲ್ತ್ ಕೇರ್ ಇಷ್ಟು ಬಿಟ್ಟರೆ ಇನ್ನೇನು ಬೇಡ ಅಂತ. ಈಗ ನೀವೇ ನೋಡಿ, ಒಂದು 50-60 ಲಕ್ಷ ಜನಸಂಖ್ಯೆ ಇತ್ತು 2000ರಲ್ಲಿ, ಈಗ 1,40,00,000 ಆಗಿದೆ. ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಿಲ್ಲ. ನಾನು ಬೆಂಗಳೂರು ಇಸ್ ನಾಟ್, ಕೆಂಪೇಗೌಡರು ಕಟ್ಟಿರ್ಬೋದು ಅವತ್ತಿನ ಕಾಲದಲ್ಲಿ, ಆ ಚಿಕ್ಕದಲ್ಲಿ ಅವ್ರದ್ದೇ ಆದಂಥ ವಿಷನ್ ಇಟ್ಕೊಂಡು ಮಾಡಿರ್ಬೋದು. ಆದರೆ ಈಗ ಲೇಟಾಗಿ ಬಂದ ತಕ್ಷಣ ಅದಾದಮೇಲೆ ನಾವು ಬೆಂಗಳೂರು ಇಸ್ ನಾಟ್ ಅ ಪ್ಲ್ಯಾಂಡ್ ಸಿಟಿ. ಆದರೆ ಇದನ್ನು ಯಾವ ರೀತಿ ನಾವು ಬದಲಾವಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಪಾಪ ಕೆಲವೆಲ್ಲ ಮಾಡಿದ್ದಾರೆ. ಈಗ ನೋಡಿ 2008ರಲ್ಲೇ ಫೆರಿಫಲ್ ರಿಂಗ್ ರೋಡ್ ಮಾಡಿದ್ರು. ನಿಮ್ಮವರು ಯಾರೋ, ನೀವು BD ಅವರು BM ಮಾಡಿದ್ರು, ಇಬ್ಬರು ಸೇರಿ ನೋಟಿಫೈ ಮಾಡಿದ್ದೀರಿ. ಇಲ್ಲಿ ಮೇಲ್ಗಡೆ ಕೂತಿರುವಂಥ ಕಮಿಷನರ್ಗಳು ಡಿಸಿಷನ್ ತೆಗೆದುಕೊಳ್ಳಿಲ್ಲ, ರಾಜಕಾರಣಿಗಳು ಡಿಸಿಷನ್ ತಗೊಂಡು. ಧೈರ್ಯವಾಗಿ ಅವತ್ತು ಡಿಸಿಷನ್ ತೆಗೆದುಕೊಂಡಿದ್ದರೆ 26,000 ಕೋಟಿಗೆ ಆಗೋದು. ಇವತ್ತು 2 ಪೆರಿಫೆರಲ್ ರೋಡು 117 ಕಿಲೋಮೀಟ್ರು ಬೋರ್ಡ್ ಹಾಕಿದ್ದಾರೆ ಹೊಸದಾಗಿ. ಹ್ಯಾರಿಸು ಮಣಿವಣ್ಣ ಸೇರಿ 117 ಕಿಲೋಮೀಟ್ರ್ ಪೆರಿಫೆರಲ್ ರಿಂಗ್ ರೋಡ್ ಮಾಡ್ತೀನಿ ಅಂತ. 50,000 ಕೋಟಿ ಕಡಿಮೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇವತ್ತು ನಾವು ಇನ್ವೆಸ್ಟ್ಮೆಂಟು ಲ್ಯಾಂಡ್ ಅಕ್ವಿಷನ್ಸ್ಗೆ ಮತ್ತೊಂದು ಮಾಡೋಕ್ಕೆ. ಅದಕ್ಕೋಸ್ಕರ ನಾನು ಅನೇಕ ತೀರ್ಮಾನವನ್ನು ತೆಗೆದುಕೊಂಡು ಆ ಲ್ಯಾಂಡ್ ಲೂಸರ್ಸ್ಗೆ 35% ಕಮಿಷನ್ ಕೊಡಬೇಕು, FIR ಕೊಡೋಣ, TDR ಕೊಡೋಣ. ಆಯಿತು, ಅದನ್ನು ಮಾಡಬೇಕು, ಏನಾದ್ರು ಮಾಡಿ ಬ್ಯಾಂಗ್ಳೂರಿಗೆ ಈ ಟ್ರಾಫಿಕ್ನ ಕಡಿಮೆ ಮಾಡೋಣ ಅಂತೇಳಿ ಈ 117 ಕಿಲೋಮೀಟ್ರನ್ನ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಈ ತೀರ್ಮಾನ ಮಾಡಬೇಕು ಅಂತೇಳಿ ಒಂದು ದಿಟ್ಟವಾದಂಥ
ನಿಲುವನ್ನು ಕ್ಯಾಬಿನೆಟ್ಗೆ ತೆಗೆದುಕೊಂಡೋಗಿ ಅಪ್ರೂವಲ್ ಮಾಡಿದ್ದೇನೆ. ಎಷ್ಟೇ ಕುಡಿಕೊಳ್ಳಿ, ಯಾರೇ ಕೋರ್ಟ್ಕೊಳ್ಳಿ, ಐ ಆಮ್ ಟೆಲಿಂಗ್ ಯು, ನೋ ಪಾಯಿಂಟ್ ಆಫ್ ಟೈಮ್. ಇದಕ್ಕಿನ್ನ ನಾನು ಇಡೀ ದೇಶದ ಎಲ್ಲ ಕಡೆ ನಾನು ಪ್ರವಾಸ ಮಾಡಿ ನೋಡಿದ್ದೇನೆ. ಎಷ್ಟೆಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರ ಅನ್ನೋದು ನಾನು ನೋಡಿದ್ದೇನೆ. ಇದಕ್ಕಿಂತ ದೊಡ್ಡ ಇನ್ಸೆಂಟಿವು ಯಾರು ಲ್ಯಾಂಡ್ ಓನರ್ಸ್ ಇದ್ದಾರೆ ಅವ್ರಿಗೆ ಇನ್ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇನ್ಸೆಂಟಿವ್ನ ನಾನು ಕೊಟ್ಟಿದ್ದೇನೆ. ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಾನು ನನ್ನ ಅಧ್ಯಕ್ಷರಿಗೆ, ನಮ್ಮ ಕಮಿಷನರ್ಗೆ ಹೇಳಿದ್ದೇನೆ, 1 ಇಂಚು ಕೂಡ ನನ್ನ ಅವಧಿಯಲ್ಲಿ ನಾನು ಯಾವುದು ಕೂಡ ಡಿನೋಟಿಫೈ ಮಾಡುವಂಥ ಕೆಲಸನ ಈ DK ಶಿವಕುಮಾರ್, ನಾನು ಎಲ್ಲಿವರೆಗೂ ಈ ಅಧಿಕಾರದಲ್ಲಿ ಇರ್ತೀನೋ ಅಲ್ಲಿವರೆಗೂ ನಾನು ಇದನ್ನು ಮಾಡೋಕ್ಕೆ ಹೋಗಲ್ಲ. ಇದು ಬೆಂಗಳೂರಿಗೆ ಅವಶ್ಯಕತೆ ಇದೆ, ಆ ಕೆಲಸ ಮಾಡಬೇಕು. ಇದ್ರ ಜೊತೆಗೆ ಇನ್ನು ಅನೇಕ ಡೆವಲಪ್ಮೆಂಟ್ಗಳನ್ನ ಬೆಂಗಳೂರಲ್ಲಿ ತೆಗೆದುಕೊಂಡಿದ್ದೇವೆ, ಹೊರಗಡೆ ತೆಗೆದುಕೊಂಡಿದ್ದೇವೆ, BMRD ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿದ್ದೇವೆ ಮತ್ತು ಬೇರೆ ಬೇರೆ ಯೋಜನೆಗಳನ್ನು ಬೆಂಗಳೂರು BDA ಕೂಡ ಒಂದು ಇದು ಮಾಡಿದೆ. ಈಗ 50 ವರ್ಷ ಸಂಭ್ರಮ ಮಾಡಬೇಕು. 17ನೇ ತಾರೀಕಿಗೆ 50 ವರ್ಷ ಆಗ್ತದೆ. ಈ ವರ್ಷದಲ್ಲಿ ಒಂದು ಇತಿಹಾಸಪೂರ್ವವಾದಂಥ ಒಂದು ಸಂಭ್ರಮ ಆಚರಣೆ ಮಾಡಿ ಗುರುತನ್ನು ಬಿಟ್ಟು ಹೋಗಬೇಕು, ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅನ್ನೋದು ನನ್ನ ಮತ್ತು ನಮ್ಮ ಹ್ಯಾರಿಸು ಮತ್ತು ನಮ್ಮ ಟೀಮ್ ಏನಿದೆ, ನೀವೆಲ್ಲ ಗೌರವಾನ್ವಿತ ಸದಸ್ಯರಿದ್ದಾರೆ, ಅವರೆಲ್ಲರ ಅಭಿಲಾಷೆ ಇದೆ. ಸೊ ಈ 50 ವರ್ಷದ ಸಂಭ್ರಮದಲ್ಲಿ ಒಂದು ಸಾಕ್ಷಿಗುಡ್ಡೆ ಬಿಟ್ಟು ಹೋಗಬೇಕು ಅಂತ. ಆ ಸಾಕ್ಷಿಗುಡ್ಡೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟ್ ನಾವು ಕ್ಲೀನ್ ಆಗಬೇಕು. ನಾವು ಕ್ಲೀನ್ ಅಂದರೆ ನೀವು ಕ್ಲೀನ್ ಆಗಬೇಕು. ನಿಮ್ಮಲ್ಲಿ ಪಾರದರ್ಶತೆ ಇರಬೇಕು. ನಿಮ್ಮಲ್ಲಿ ಜನ ಬಂದ ತಕ್ಷಣ BDAಗೆ ಹೋಗ್ತೀನಿ ಅಂದ ತಕ್ಷಣ ಗೌರವದಿಂದ ಯಾರೇ ಆಗಲಿ, ಯಾರು ಬರ್ತಾರೆ ನಿಮ್ಮ ಹತ್ರಕ್ಕೆ ನೊಂದಂಥವ್ರೆ ಬರೋದು. ರಾಜಕಾರಣಿಗಳಿಗೆ ಯಾರು ಬರ್ತಾರೆ ಅಂತಂದರೆ ಎಲ್ಲ ಕಾನೂನು ಕೆಟ್ಟೋಗಿರೋನೇ ಬರೋನು, ಕಾನೂನು ಕರೆಕ್ಟಾಗಿರೋನು ಯಾವನೂ ಬರೋದಿಲ್ಲ. ಕಾನೂನು ಕರೆಕ್ಟಾಗಿರೋನು ನೀವು ಇಂಡಿ ಒಂದು ರೀತಿ ಹೊಡೆದು ಬಿಸಾಕಿರ್ತೀರ. ತಿರ್ಗಾ ನಿಮ್ಮ ಕೈಲಿ ಆಗದೆ ಹೋದವನು ತಿರ್ಗಾ ನನ್ನ ಹತ್ರಕ್ಕೆ ಬರ್ತಾನೆ. ನಗ್ತಾ ಇದ್ದಾರೆ ಕೆಲವರು, ಇರೋ ವಿಚಾರ. ನಾನು ನಿಮ್ಮಲ್ಲಿ ನಡೀತಾ ಇರೋದು ಸಂತೆ, ನಿಮ್ಮಲ್ಲಿ ನಡೀತಾ ಇರೋದು ದಂಧೆ, ನಿಮ್ಮಲ್ಲಿ ನಡೀತಾ ಇರೋಂಥ ಏಜೆಂಟ್ಗಳನ್ನ ಪಟ್ಟಿನ ನಾನು 6 ತಿಂಗಳು ಬರೀ ನಿಮ್ಮಲ್ಲೇ ನನ್ನದೇ ಆದಂಥ ಇಂಟೆಲಿಜೆನ್ಸ್ ಟೀಮ್ನ ನಿಮ್ಮ ಆಫೀಸ್ಗಳನ್ನ ಬಿಟ್ಟು ಏನೇನು ನಡೀತದೆ ಅಂತೇಳಿ ಒಂದು ಪಟ್ಟಿ ತೆಗೆದುಕೊಳ್ಳೋಕ್ಕೆ ಒಂದು 6 ತಿಂಗಳಾಯಿತು. ತೆಗೆದುಕೊಂಡು ಪ್ರತಿಯೊಂದು ಟೇಬಲಲ್ಲೂ ಕೂಡ ಏನೇನಿದೆ, ಎಷ್ಟು ಕೊಳಕಿದೆ, ಎಷ್ಟು ಒಳ್ಳೆಯದಿದೆ ಅಂತೇಳಿ ಬೇಕಾದ್ರೆ ಕಡ್ದಿದ್ದೀನಿ. ಇಫ್ ಯು ವಾಂಟ್ ಫಿಂಗರ್ ಟಿಪ್ಸಲ್ಲಿ ನಾನು ಹೇಳ್ತೀನಿ. ಅದಕ್ಕೋಸ್ಕರ ಫಸ್ಟು ನಾನು ತೀರ್ಮಾನ ಮಾಡಿದ್ದು ಎಲ್ಲ ಡಾಕ್ಯುಮೆಂಟ್ನ ಫಸ್ಟು ಸ್ಕ್ಯಾನ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈಗ ಸ್ಕ್ಯಾನ್ ಮಾಡಿ ಡಿಜಿಟಲೈಸೇಷನ್ ನಾವು ಮಾಡಿದ್ದೀವಿ. ಮುಂದಕ್ಕೆ ಅದನ್ನು ಮಾಡ್ತೀವಿ. ಕೆಲವ್ರಿಗೆ ಸಮಾಧಾನ ಆಗದಿರ್ಬೋದು, ನೀವೆಲ್ಲ ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಬರೀ ಒಂದು 10% ಅಷ್ಟೇ. 10%ಇಂದ ಇಡೀ BDAಗೆ ಕೆಟ್ಟ ಹೆಸರು ಬರ್ತಾ ಇದೆ. 10%ಇಂದ BDA. ಆಮೇಲೆ ಎಲ್ಲ ಬರೀ ಟೌನ್ ಪ್ಲಾನಿಂಗು, ಎಲ್ಲ ಸಿವಿಲ್ ಇಂಜಿನಿಯರ್ ಬಿಟ್ಬಿಟ್ಟು ಇವರು ಆರ್ಕಿಟೆಕ್ಟ್ರು ಬಿಟ್ಬಿಟ್ಟು ಎಲ್ಲ ಮೆಕ್ಯಾನಿಕಲ್ ಇಂಜಿನಿಯರ್ ಬರೋದು, ಅವನು ಯಾರು ಎಲೆಕ್ಟ್ರಿಕಲ್ ಇಂಜಿನಿಯರ್ ಬರೋದು, ತಿರ್ಗಿ ಅವನು ಯಾರು ಇನ್ನೊಂದು ಕೆಲಸ ಬರೋದು. ಅವರು ನಿಮ್ಗೊಂದಲ್ಲ, ಎಲ್ಲ ಟೌನಿನ ಪ್ಲಾನಿಂಗಲ್ಲೇ. ಅದಕ್ಕೆ ನಾನು ಈ ವರ್ಷ ತೀರ್ಮಾನ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು ಈ ನಮ್ಮ ಕೆಂಪೇಗೌಡ ಪಾಧಿಕಾರಕ್ಕೆ 5 ಎಕರೆ ಜಮೀನು ಕೊಟ್ಟಿದ್ದೀನಿ. ಬೆಂಗಳೂರು ನಮ್ಮ VTU ಹತ್ರ ಮಾತಾಡಿದ್ದೀನಿ. ಬೆಂಗಳೂರು ನಗರದಲ್ಲಿ ಒಂದು ಫಸ್ಟು ಟೌನ್ ಪ್ಲಾನಿಂಗ್ ಕಾಲೇಜೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಯಾಕೆಂದರೆ ಇವತ್ತು ಮುಂದಿನ ಎಲ್ಲ ನಗರಗಳು ಕೂಡ ಈಗ ಪ್ಲಾನಿಂಗ್ ನಾವು ಕೊಡಲೇಬೇಕಾಗ್ತದೆ. ಬರೀ ನಾವು ಬೆಂಗಳೂರು ಸುತ್ತಮುತ್ತಲು ರಾಮನಗರ, ಚನ್ನಪಟ್ಟಣ, ಬಿಡದಿ, ರಾಮನಗರ, ಈ ಕಡೆ ಹೊಸಕೋಟೆ ಇಲ್ಲೆಲ್ಲ ನಾವು ನೋಡೋದಲ್ಲ, ತುಮಕೂರು ಇಲ್ಲೇ ನೋಡೋದಲ್ಲ, ಎಲ್ಲ ಬೇರೆ ಕೂಡ ನಾವು ಟ್ರಾನ್ಸ್ಪೋರ್ಟ್ಗೆ, ಮೊಬಿಲಿಟಿಗೆ ನಾವು ಈಗಿಂದಲೇ ನಾವು ಪ್ಲ್ಯಾನ್ ಹಾಕಬೇಕಾಗ್ತದೆ. ಸೊ ಅದರಿಂದ ಹಿಂದೆ ಒಂದು ಕಾಲ ಇತ್ತು, ಜನಸಂಖ್ಯೆ ಕಡಿಮೆ ಇರಲಿಲ್ಲ, ನಡೀತಾ ಇತ್ತು. ಈಗ ಪ್ರಪಂಚದ ಎಲ್ಲ ಜನ ಇವತ್ತು ಬೆಂಗಳೂರು ನಗರವನ್ನು ನೋಡ್ತಾ ಇದ್ದಾರೆ. ಅದೇ ಅಟಲ್ ಬಿಹಾರಿ ವಾಜಪೇಯಿಯವರು ನಾನು UD ಮಿನಿಸ್ಟರ್ ಆಗಿದ್ದಾಗ ವಿಧಾನಸೌಧಕ್ಕೆ ಬಂದಿದ್ದರು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉದ್ಘಾಟನೆ ಫೌಂಡೇಶನ್ ಬಂದಿದ್ದರು. ಅವ್ರು ಹೇಳಿದ್ರು ದೇರ್ ವಾಸ್ ಅ ಟೈಮ್ ವಿತ್ ವರ್ಲ್ಡ್ ಲೀಡರ್ಸ್. ಅಷ್ಟೊತ್ತಿಗೆ 4-5 ಜನ ಪ್ರೈಮ್ ಮಿನಿಸ್ಟರ್ಗಳು 3 ತಿಂಗಳಲ್ಲಿ ಬಂದ್ಬಿಟ್ಟಿದ್ರು. ಜಪಾನ್ ಪ್ರೈಮ್ ಮಿನಿಸ್ಟ್ರು, ಪೋಲಾಂಡ್ ಪ್ರೈಮ್ ಮಿನಿಸ್ಟ್ರು, ಚೈನಾ ಪ್ರೈಮ್ ಮಿನಿಸ್ಟ್ರು, ಆಮೇಲೆ ಬ್ರಿಟಿಷರು 4 ಜನ ಇಂಗ್ಲೆಂಡ್ ಅವರು ಬಂದ್ಬಿಟ್ಟಿದ್ರು. 3 ತಿಂಗಳಲ್ಲಿ ಬೆಂಗಳೂರು ಬಂದು ಹೋಗಿದ್ರು. ಆಗ ಹೇಳ್ತಿದ್ರು ದೇರ್ ವಾಸ್ ಟೈಮ್ ವಿತ್ ದ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, ದೆನ್ ದೇ ಯೂಸ್ ಟು ಫ್ಲೈ ಟು ಕಲ್ಕಟ್ಟ, ಮುಂಬೈ, ಆರ್ ಎನಿ ಕಲ್ಕಟ್ಟ, ಹೈದ್ರಾಬಾದ್, ಬೆಂಗಳೂರು, ಲೈಕ್ ದಟ್. ದಿ ಸಿಚುವೇಶನ್ ಹಸ್ ಚೇಂಜ್. ನಾವು ಆಲ್ ದಸ್ ವರ್ಲ್ಡ್ ಲೀಡರ್ಸ್ ಆರ್ ಕಮಿಂಗ್ ಟು ಬ್ಯಾಂಗ್ಳೂರ್, ದೆನ್ ದೇ ಆರ್ ಗೋಯಿಂಗ್ ಟು ಡೆಲ್ಲಿ ಅಂತೇಳಿ
ಅವತ್ತು ಅವರು ಹೇಳಿದ್ರು. ಯಾಕೆ ಹೇಳಿದ್ರು ಈ ಮಾತು? ಮೊನ್ನೆ ಮೋದಿಯವರು ಬಂದಿದ್ರು ಇಲ್ಲಿಗೆ. ಬ್ಯಾಂಗ್ಳೂರ್ ಇಸ್ ಎ ಗ್ಲೋಬಲ್ ಸಿಟಿ ಅಂತ ಈ ಮೆಟ್ರೋ ಬಂದಾಗ ಪ್ರಾರಂಭ ಮಾಡಿದ್ರು. ಗ್ಲೋಬಲ್ ಸಿಟಿ ಅಂತ ಸುಮ್ಮನೆ ಮಾತಾಡೋಕ್ಕಾಯ್ತು ಒಬ್ಬ ಪ್ರೈಮ್ ಮಿನಿಸ್ಟ್ರು? ನಿಮ್ಮಲ್ಲಿ ಒಂದು ಶಕ್ತಿ ಇರೋದಕ್ಕೆ. ಸೊ ಅದಕ್ಕೆ ಅಷ್ಟು ನಿಮ್ಮ ಮೇಲೆ ಅಪಾರವಾದಂಥ ಬೆಂಗಳೂರು ನಾಗರಿಕರ ಬಗ್ಗೆ ನಂಬಿಕೆ ಇದೆ. ಸೊ ನಿಮ್ಮ ಕರ್ತವ್ಯ ಏನು? ಬೆಂಗಳೂರಿಗೆ ಒಳ್ಳೆ ಅಫೋರ್ಡಬಲ್ ಹೌಸಿಂಗ್ ಕೊಡಬೇಕು, ಒಳ್ಳೆಯ ವಾಟರ್ ಕನೆಕ್ಷನ್ ಕೊಡಬೇಕು, ಒಳ್ಳೆ ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು, ಒಳ್ಳೆ ವಿಚಾರಗಳನ್ನು ಕೊಡಬೇಕು. ಆ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಗೆ ನಿಮ್ಮನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಪ್ಲ್ಯಾನಿಂಗ್ ಪ್ರತಿಯೊಬ್ಬರು ಕೂಡ, ನಾನು ಕೂಡ ಈಗ ಎಷ್ಟೋ ಬೇಕಾದಷ್ಟು ಟೀಕೆ ಮಾಡ್ತಾರೆ, ಬೇಕಾದಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ. BJPಯವರು ಮಾಡ್ತಾ ಇದ್ದಾರೆ, ಬೇರೆಯವರು ಮಾಡ್ತಾ ಇದ್ದಾರೆ. ಎಲ್ಲ ಮಾಡಲಿ, ಕೋರ್ಟ್ಗೆ ಹೋಗ್ತಾ ಇದ್ದಾರೆ. ನನಗೆ ಗೊತ್ತಿದೆ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ ನಾನೆಲ್ಲ ಒಂದಿನ ಹೇಳಿದ್ದೀನಿ. ಅದಕ್ಕೆ ನಾನು ಗ್ರೇಟರ್ ಬೆಂಗಳೂರು ಅಥಾರಿಟಿನ ನಾನು ಮಾಡಿ ಕೊನೆಗೆ 5 ಕಾರ್ಪೊರೇಷನ್ ಮಾಡಿದ್ದೀನಿ. ಇನ್ನು 3-4 ಕಾರ್ಪೊರೇಷನ್ ಬೆಂಗಳೂರು ಸುತ್ತಮುತ್ತಲು ಎಲ್ಲೆಲ್ಲಿ ಬೆಳೀತಾ ಇದೆ ಅದಕ್ಕೆಲ್ಲ ಈಗಾಗಲೇ ಲಿಸ್ಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವಾರ 15 ದಿನದಲ್ಲಿ ಅವರು ಕೊಡ್ತಾರೆ. ಆದಷ್ಟು ಜಲ್ದಿ ಎಲೆಕ್ಷನ್ಗಳನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಎಲ್ಲ ಪ್ರೋಸೆಸ್ ಎಲ್ಲ ನಡೀತಾ ಇದೆ. ಮಾಡಿ ಮೊನ್ನೆ ಕೂಡ ನಾನು ತಿರ್ಗಾ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಮಾಡಬೇಕು, ಏನೇನು ಮಾಡಬೇಕು ಅಂತೇಳಿ. ಯಾಕೆಂದರೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಒಂದು ರಿಂಗ್ ರೋಡ್ವರೆಗೂ ಒಂದಿದೆ, ನೈಸ್ ರೋಡ್ವರೆಗೂ. ನೈಸ್ ರೋಡ್ ಆದಮೇಲೆ ಇಲ್ಲಿ 100 ರೂಪಾಯಿ ಇದನ್ನು ತೊಗೊಂಡ್ರೆ, ಟ್ಯಾಕ್ಸ್ ತೊಗೊಂಡ್ರೆ ಅಲ್ಲಿಗೆ ಹೋದರೆ 20 ರೂಪಾಯಿ ಡಿಪ್ ಆಗೋಗ್ತದೆ. ಫೆಸಿಲಿಟೀಸ್ ಎಲ್ಲ ಅಲ್ಲೇ ಇದೆ, ಒಂದೇ ಥರ ಫೆಸಿಲಿಟೀಸ್ ಇದೆ. ಹಂಗೆ ಇವತ್ತು ಬೆಂಗಳೂರು ಇವತ್ತು ಬೆಳೀತಾ ಇದೆ. ಸೊ ನಾವು ಬೇಕಾದಷ್ಟರಲ್ಲಿ ನಮ್ಮ ಆಡಳಿತದಲ್ಲಿ, ನಾನು ನಿಮ್ಮಿಂದ ತಪ್ಪಾಯಿತು ಎಲ್ಲ ನೀವು ತಪ್ಪು ಅಂತ ನಾನು ಹೇಳೋದಿಲ್ಲ, ನಮ್ಮಿಂದಲೂ ತಪ್ಪಿದೆ. ಅದಕ್ಕೆ ನಾವು ಇದನ್ನು ಸರಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಪಾರದರ್ಶಕ. ಕೆಲವರು ಹೇಳ್ಬೋದು ಏನಪ್ಪ ಶಿವಕುಮಾರ್ ಅಂತವನು, ಕೆಲವರೆಲ್ಲ ಟೀಕೆ ಮಾಡ್ತಾರೆ, ಅಯ್ಯೋ ಶಿವಕುಮಾರ್ ಅಂತವನಿಂದ ಮಾತಾಡೋದನ್ನ ಅಂತ ಅಂದ್ಬಿಟ್ಟು. ಅವ್ರಿಗೇನು ಗೊತ್ತು ನಮ್ಮ ಬದುಕಿನಲ್ಲಿ ಎಷ್ಟು ಶಿಸ್ತಿದ್ದೀವಿ, ಎಷ್ಟು ಶ್ರಮ ಪಟ್ಟಿದ್ದೀವಿ, ಯಾವ ರೀತಿ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಇಲ್ಲಿ ಶ್ರಮ ಇಲ್ಲದೆ, ಫಲ ಇಲ್ಲದೆ ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕಾಗ್ತದ? ನಾನು ಯಾರಿಗೆ ಮೆಚ್ಚಿಸ್ಬೇಕಾದಿಲ್ಲ. ಐ ವರ್ಕ್ ಫಾರ್ ಮೈ ಕಾನ್ಷಿಯಸ್. ಫಸ್ಟು ನನ್ನ ಆತ್ಮಸಾಕ್ಷಿ ನನಗೆ ಒಪ್ಪಬೇಕು, ಆಮೇಲೆ ಮೆಕ್ಕಿದ ರೀತಿಯಲ್ಲಿ. ಹಂಗೆ ನಿಮಗೂ ಅಷ್ಟೇ ನಾನು ಹೇಳ್ತೇನೆ, ನಿಮ್ಗೆ ಸಂಬಳ ಕೊಡ್ತಾರೆ, ನಿಮ್ಗೆ ಗೌರವ ಇದೆ. ಅಟ್ಲೀಸ್ಟ್ ಏನು ಪರ್ಮನೆಂಟಾಗಿ ಎಷ್ಟು ಜನ ಎಲ್ಲ ಏನೆಲ್ಲ ಎತ್ಕೊಂಡು ಹೋಗ್ತೀವ, ನಾವು ಸಂಪಾದನೆ ಮಾಡೋದಲ್ಲ ಹೊತ್ಕೊಂಡು ಹೋಗ್ತೀವ, ಅಟ್ಲೀಸ್ಟ್ ಸೊಸೈಟಿಗೆ ಏನಾದ್ರು ವಾಪಸ್ ಕೊಡಬೇಕಲ್ಲ. ಸೊ ನೀವು ಪ್ರತಿಯೊಂದು ದಿನ ನಿಮ್ಮ ಹತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಬರ್ತಾರೆ ನಿಮ್ಮ ಹತ್ರಕ್ಕೆ? ಸರ್ಕಾರಿ ಸಂಸ್ಥೆಗೆ ಏನು ಬರ್ತಾರೆ? ಈಗ ಇವರು ಹನುಮಂತೇನವರಲ್ಲಿ ಬರೆದವ್ರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ವಿಧಾನಸೌಧದಲ್ಲಿ ಬರೆದವ್ರೆ. ಸುಮ್ಮನೆ ಬರ್ಸಿದ್ದಾರೆ ಅವರು. ಸೊ ನಿಮ್ಮ ಹತ್ರಕ್ಕೆ ಪ್ರತಿಯೊಬ್ಬ ನಾಗರಿಕನು ಬರೋನು, ಪ್ರತಿಯೊಂದು ಫೈಲು ಬರೋದು ಕೂಡ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ಪ್ರತಿಯೊಂದು ತಪ್ಪು ಕಂಡು ಹಿಡ್ಕೊಂಡು ಹೋದರೆ ಯು ಕಾಂಟ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್, ಎವ್ರಿ ಪ್ರಾಬ್ಲಮ್ ದೇರ್ ಇಸ್ ಎ ಸೊಲ್ಯೂಷನ್. ಸೊ ಹಂಗೆ ನೀವು ಸೊಲ್ಯೂಷನ್ ಹುಡುಕಬೇಕು. ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ. ಸೊ ಅದಕ್ಕೆ ದಾರಿ ಯಾವ ರೀತಿ ಹುಡುಕಬೇಕು ಅನ್ನೋದನ್ನು ತಾವು ಈ ಸಂದರ್ಭದಲ್ಲಿ ಭಾಳ ಉದಾರ ಮನಸ್ಸಿಂದ ಕಾನೂನು ಚೌಕಟ್ಟಿನಲ್ಲಿ, ನಿಮ್ಗೆ ಯಾರು ಕಾನೂನು ಬಿಟ್ಟು ಮಾಡಿ ಅಂತ ನಾನು ಹೇಳೋದೇ ಇಲ್ಲ. ಯು ಆಸ್ಕ್ ಯುವರ್ ಕಮಿಷನರ್, ನನ್ನ ಹತ್ರ ಯಾರು ಕೆಲಸ ಮಾಡಿದಾರೋ ಐ ಹ್ಯಾವ್ ಗೈಡೆಡ್ ದೆಮ್. ಒಂದು ಕೂಡ ಕಾನೂನು ಬಿಟ್ಟು ಒಂದು ಕೆಲಸ ಕೂಡ ಮಾಡಬಾರ್ದು ಅನ್ನೋದು ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಕಾನೂನು ಏನಿದೆ ನಿಮ್ಮ ಡಿಕ್ಷನರಿ ಪವರಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ನಾಲ್ಕು ಸಹಾಯ ಮಾಡಿ, ತೊಂದರೆ ಇಲ್ಲ, ತಪ್ಪೇನಿಲ್ಲ. ಯಾರಿಗೆ ಅವಕಾಶ ಇರ್ತದೆ, ಅಧಿಕಾರ ಇರ್ತದೆ, ಅಧಿಕಾರ ಇರೋದೇ ಸಹಾಯ ಮಾಡೋಕ್ಕೆ. ಪವರ್ ಕಮ್ ಫಾರ್ 2 things, ಯು ಕ್ಯಾನ್ ಹೆಲ್ಪ್ ಮೋರ್ ಪೀಪಲ್ ಆರ್ ಯು ಕ್ಯಾನ್ ಟ್ರಬಲ್ ಮೋರ್ ಪೀಪಲ್. ಸೊ ನೀವು ಒಳ್ಳೆ ಕೆಲಸ ಮಾಡಿ, ಏನು ಯಾರಿಗೂ ಟ್ರಬಲ್ ಮಾಡೋದು ಬೇಡ. ಆದರೆ ಈ ಸಂದರ್ಭದಲ್ಲಿ ಕಾನೂನು ಬಿಟ್ಟು, ಕಾನೂನು ಚೌಕಟ್ಟು ಬಿಟ್ಟು, ಈಗ ಕಾನೂನು ಬಿಟ್ಟು ಮಾಡಿದಂಥವ್ರಿಗೆ ಎಷ್ಟೆಷ್ಟು ಏನೇನು ಶಿಕ್ಷೆಗಳಾಗಿದೆ ಅಂತ ಕೂಡ ನಿಮಗೆಲ್ಲ ಕೂಡ ಅರಿವಿದೆ. ಆ ದೃಷ್ಟಿಯಿಂದ ನೀವೆಲ್ಲ ಸೇರಿ ಇದಕ್ಕೆ ಮಾಡ್ಕೊಂಡು ಹೋಗಬೇಕು. ಇದು ಬುದ್ಧಿ ಇದ್ದವನು, ಯೋಗ್ಯತೆ ಇದ್ದವನು ಕಂಪ್ಲೀಟ್ ಯಾವ ಥರ ನಿಮಗೂ ಗೆಲುವು ಇದ್ದೇ ಇದೆ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ, ನಿಮ್ಮ ಯಶಸ್ಸು, ಸಂಕಲ್ಪ ಮತ್ತು ನಿರಂತರವಾದಂಥ ಪ್ರಯತ್ನಕ್ಕೆ ಯಾವಾಗಲೂ ಕೂಡ ಖಂಡಿತ ನಿಮಗೆ ಫಲ ಸಿಕ್ಕೇ ಸಿಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ದರಿಂದ ಇವತ್ತು ನಾನು ಇನ್ನೂ ಭಾಳ ಹೊತ್ತಿರಬೇಕು ಅನ್ನೋದು ನನಗೆ ಆಸೆ ಇತ್ತು. ಇವತ್ತು ನಾನು ಬಳ್ಳಾರಿಗೆ ಹೋಗಬೇಕಾಗಿದೆ. ಬೆಳಗ್ಗೆನೇ 8-8:30 ನಾನು ಬಿಟ್ಬಿಡ್ತೀನಿ ಅಂತಿದ್ದೆ. ಅಧ್ಯಕ್ಷರು ಈ ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿದಾಗ ಆಯಿತು, ಬಂದು ಈ ಸಂದರ್ಭ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಇವತ್ತು ಬೆಂಗಳೂರಿಗೆ ಅಟ್ಲೀಸ್ಟ್ ಈ ವರ್ಷದಿಂದ ಒಂದು ಒಳ್ಳೆ ಇಮೇಜ್ ಕ್ರಿಯೇಟ್ ಆಗಬೇಕು. ಬೆಂಗಳೂರು BDAಗೆ ಒಂದು ಇಮೇಜ್ ಕ್ರಿಯೇಟ್ ಆಗಬೇಕು. ಫಸ್ಟು ಯು ಆರ್ ದಿ ಫೇಸ್. ನೀವು GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ ಮತ್ತು 5 ಕಾರ್ಪೊರೇಷನ್ ನಿಮ್ಮ ಜವಾಬ್ದಾರಿ. ಈಗ ನಿಮ್ಮಿಂದ
ಇದನ್ನು ಪ್ಲಾನಿಂಗ್ ಇದನ್ನು ತೆಗೆದು GBA ಕೊಟ್ಟಿದ್ದೀವಿ. ದಟ್ ವಾಸ್ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ನಾನು ನಿಮಗಿನ್ನೇ ಪವರ್ ಕೊಡಬೇಕು, ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಕೂಡ ಮಾಡಬೇಕು, ಅದೆಲ್ಲ ಕೂಡ ನನಗೆ ಅರಿವಿದೆ. ಫಸ್ಟು ಒಂದು ಪ್ಲ್ಯಾನಿಂಗ್ ಅವರು ಏನು ಮಾಡಬೇಕು ಅಂತೇಳಿ ಅವ್ರು ಆಲೋಚನೆ ಮಾಡ್ತಾಯಿದ್ದಾರೆ, ಅದು ಮಾಡಲಿ. ಸೊ ಕೆಂಪೇಗೌಡರು ಕಟ್ಟಂಥ ಈ ಬೆಂಗಳೂರಿಗೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಬೆಂಗಳೂರಿಗೆ ಫಸ್ಟು ನೀವು ಡಿಸಿಪ್ಲೀನು, ಪ್ರಾಮಾಣಿಕತೆ. ಡಿಸಿಪ್ಲಿನ್ ಇಲ್ಲ ಅಂತ ಅಂದರೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕತೆ ಇಲ್ಲ ಅಂತಂದರೆ ಏನು ಎಷ್ಟು ಎಲ್ಲರೂ, ನಾನು ಐ ಡೋಂಟ್ ಟೆಲ್ ಎವ್ರಿ ಒನ್, ಬಟ್ ತಿಳ್ಕೊಳ್ಳಿ, ಎವ್ರಿ ಮೂಮೆಂಟ್, ಎವ್ರಿ ಫೈಲ್ ಕೊಕ್ಕೆ ಹಾಕೋದು ಬಿಟ್ಬಿಟ್ಟು, ಬರೀ ಫೈಲ್ನ ಈ ಕಡೆಯಿಂದ ಆ ಕಡೆಗೆ ಟಾಸ್ ಹಾಕೋದು ಬಿಟ್ಬಿಟ್ಟು, ಎಲ್ಲದಕ್ಕೂ ಕೂಡ ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಒಂದು ಸೊಲ್ಯೂಷನ್. ಡೋಂಟ್ ಡೂ ವಿತ್ ಔಟ್ ಆಫ್ ದಿ ಲಾ, ವಿತಿನ್ ದಿ ಲಾ ವಾಟ್ ಕ್ಯಾನ್ ಬಿ ಹೆಲ್ಪ್ ಅನ್ನೋದನ್ನು ಪ್ರತಿಯೊಬ್ಬರಿಗೂ ಕೂಡ ಆಲೋಚನೆ ಮಾಡಿ ತಾವೆಲ್ಲ ಸೇರಿ ಕೆಲಸ ಮಾಡಲಿ, ತಮ್ಮಲ್ಲಿ ಶಿಸ್ತಿರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ಹ್ಯಾರಿಸ್ರವರು ಭಾಳ ನಿಮ್ಮನ್ನೆಲ್ಲ ಸೇರಿಸಿ ಇವತ್ತು ಅವ್ರ ಕಮಿಷನರು ಮತ್ತು ಅವರ ಟೀಮ್ ಎಲ್ಲ ಸೇರಿ ಆಲೋಚನೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾನು ಭಾಳ ಇನ್ನು ಬಿಡೋಣ, ಎಷ್ಟು ದಿನ ಇದು? ಓಕೆ, ನೋಡ್ತೀನಿ. ಇಫ್ ಪಾಸಿಬಲ್ ಒನ್ಸ್ ಅಗೇನ್ ಐ ವಿಲ್ ಕಮ್. ಬಂದು ಕೆಲವು ವಿಚಾರನ ಇನ್ನೊಂದಿನ ನಾನು ಮಾತಾಡ್ತೀನಿ. ಈಗ ವಿಗ್ರಹ, ನಾನು ಹಿಂದೆ ಹೇಳಿದ್ದೀನಿ, ನಾನು ಕಲ್ಲು ಪ್ರಕೃತಿ, ಅದನ್ನು ಕಡೆದರೆ ಆಕೃತಿ, ಅದನ್ನು ಪೂಜಿಸಿದರೆ ಸಂಸ್ಕೃತಿ. ಯಾವ ಕಲ್ಲೂ ಕೂಡ ಏಟು ಬೀಳಿಲ್ಲ ಅಂತಂದರೆ ಅದು ವಿಗ್ರಹ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಚಿನ್ನ ಆಗಲಿ, ಯಾವುದು ನಿಮ್ಮ ಓಲೆ ಆಗಲಿ, ನಿಮ್ಮ ಮೂಗ್ಬತ್ತಾಗಲಿ, ನಿಮ್ಮ ಉಗ್ರ ಆಗಲಿ, ಯಾವುದಾಗಲಿ, ಅದು ಚೆನ್ನಾಗಿ ಬಿಸಿಲಿ ಕಾಯಿಸಿ ಅದಕ್ಕೊಂದು ಶೇಪ್ ಬರಬೇಕಾದ್ರೆ ಸುಮಾರು 8 ತಿನ್ನಿಲ್ಲ ಅಂದರೆ, ಆ ಕಾವು ಬೀಳಿಲ್ಲ ಅಂದರೆ, ಚಿನ್ನಕ್ಕೂ ಕೂಡ ಕರಗಬೇಕಾದ್ರೆ ಬಿಸಿ ಬೀಳಬೇಕಾಗಿಲ್ಲ. ಇಲ್ಲ ಕಬ್ಬಣಕ್ಕೂ ಕೂಡ ಒಂದು ಶೇಪ್ ಮಾಡಬೇಕಾದ್ರೆ ಬಿಸಿ ಬಿಡಬೇಕಲ್ಲ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇವತ್ತು ಮೋಟಿವೇಶನ್ನು, ಎಜುಕೇಷನ್ನು, ಇವೆಲ್ಲ ಕೂಡ ಶಿಸ್ತು, ಇವೆಲ್ಲ ಕೂಡ ಭಾಳ ಅವಶ್ಯಕತೆ ಇದೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಈ 50 ವರ್ಷದ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ವಸತಿ ತೀಡಿ ನೀವೆಲ್ಲ ಮನುಷ್ಯರಿದ್ದೀರಿ, ಆದರೂ ಕೂಡ ನಿಮಗೊಂದು ರೂಪ ಇರಬೇಕಲ್ಲ, ಒಳ್ಳೆ ರೂಪ. BDA ಅಂತಂದರೆ ಒಳ್ಳೆ ಸಂಸ್ಥೆ, ಪರವಾಗಿಲ್ಲ, ಒಂದು ಬದಲಾವಣೆ ಬಂದಿದೆ. ನಾಗರಿಕರು ನೋವಿನಿಂದ ಬರ್ತಾ ಇದ್ದಾರೆ, ಅವ್ರಿಗೊಂದು ಪ್ರಾಮಾಣಿಕವಾದಂಥ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ, ಹೆಸರು. ಒಂದು 10% ಮಾತ್ರ ಹಾಳು ಮಾಡಿದ್ದಾರೆ. ನಾನು 90% ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಆ 10% ಅವ್ರಿಗೆ ಹೇಳಿ, ಇನ್ನೊಂದು ತಿಳ್ಕೊಳ್ಳಿ, ನನ್ನ ಕಣ್ಣಿಗೆ ಬೀಳಕ್ಕೆ ಹೋಗ್ಬೇಡಿ. ಕಣ್ಣಿಗೆ ಬಿಟ್ಟರೆ ಬಡ್ದು ಬಿಸಾಕ್ಬಿಡ್ತೀನಿ. ಕೊನೆಗೆ ಕೇಸು ಪಾಸು ವಾಪಸ್ಸು ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ಲೆಕ್ಕಕ್ಕೆ ಇಡಲ್ಲ ನಾನು. ಬಿ ವೆರಿ ಕಾಷಿಯಸ್ ಇನ್ ಯುವರ್ ವರ್ಕ್, ಬಿ ಡೆಡಿಕೇಶನ್. ವಿತೌಟ್ ಡೆಡಿಕೇಶನ್ ನೀವು ಬೆಂಗಳೂರು ಕಟ್ಟಕ್ಕೆ ಒಳ್ಳೇದು ಮಾಡಿ. 4 ಡಿಗಳು ತಲೆಯಲ್ಲಿಟ್ಕೊಳ್ಳಿ. ಯು ಶುಡ್ ಡ್ರೀಮ್, ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್, ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್, ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್. ಸೊ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಭಾಳ ಗಮನ ಇಟ್ಕೊಳ್ಳಿ. ಆಮೇಲೆ ನಿಮ್ಮದು BDA, ನಿಮ್ಮ ಸಂಸ್ಥೆ, ನಿಮ್ಮ ಅಥಾರಿಟಿ. ನಾನು ಕೂಡ ಬೇಕಾದಷ್ಟು ಕೆಲವು ಡಿಸಿಷನ್ಸ್ನ ಚೇಂಜ್ ಮಾಡಿದ್ದೀನಿ. ಈಗೆಲ್ಲ ಸ್ಕ್ಯಾನ್ ಮಾಡಿ ಚೇಂಜ್ ಮಾಡಿದ್ದೀನಿ. ನಿಮ್ಮ ರೂಟ್ ಎಲ್ಲೋದ್ರೂ ನೀವೇನೇ ಆದರೂ ಕೊನೆಗೆ ಅಲ್ಟಿಮೇಟ್ಲಿ ನಿಮ್ಗೇನು ಹೇಳ್ತಾರೆ, ನೀವು BDA ಅಫಿಷಿಯಲ್ಸ್ ಅಂತ ಹೇಳ್ತಾರೆ, BDAಲ್ಲಿ ಕೆಲಸ ಮಾಡಿದ್ರು ಅಂತ ಹೇಳ್ತಾರೆ. ಸೊ ನಿಮ್ಮ BDAಗೆ ಫೌಂಡೇಶನ್ ಬಿಟ್ಟು ಹೋಗಬೇಕು, ರೂಟ್ ಬಿಟ್ಟು ಹೋಗಬೇಕು. ಇಫ್ ಯು ಫರ್ಗೆಟ್ ದಿ ರೂಟ್, ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ಯುವರ್ ರೂಟ್ ಈಸ್ BDA, ಯುವರ್ ಫ್ರೂಟ್ ಈಸ್ BDA. ಅದನ್ನು ತಿಳ್ಕೊಂಡು ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಬೆಂಗಳೂರು ಕೊಡುಗೆ ಕೊಡುವಂಥ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆಯಲ್ಲ, ಇದು ಭಾಳ ಸರಿಯಾದ ರೀತಿಯಲ್ಲಿ ತಾವು ಉಪಯೋಗಿಸ್ಕೊಡಿ ಅಂತೇಳಿ ಪ್ರಾರ್ಥಿಸಿ ನಿಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ವೇದಿಕೆ ಮೇಲೆ ಹಿತ ನುಡಿಗಳನ್ನು ನುಡಿದಿದ್ದಕ್ಕೆ ಹಾಗೆಯೇ ಭರವಸೆಯ ಮಾತುಗಳನ್ನು ಆಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.